ಸರ್ಕಾರದ ಸಹಕಾರ ಸಚಿವಾಲಯ 5 ವರ್ಷ ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ಸಹಕಾರದಿಂದ ಸಮೃದ್ಧಿ ಎಂಬ ಧ್ಯೇಯ ವಾಕ್ಯದೊಂದಿಗೆ ಸಹಕಾರ ಸಪ್ತಾಹ ಆಚರಣೆ 2026 ಇದರ ಪ್ರಯುಕ್ತ ಉಡುಪಿ ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ನಿಗಮ ಬೆಂಗಳೂರು, ಉಡುಪಿ ಜಿಲ್ಲಾ ಸಹಕಾರ ಯೂನಿಯನ್ ಹಾಗೂ ಸಹಕಾರ ಇಲಾಖೆ ಉಡುಪಿ ಜಿಲ್ಲೆ ಇವುಗಳ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ಶಿಬಿರವನ್ನು ಉಡುಪಿ ಅಮ್ಮಣ್ಣಿ ರಾಮಣ್ಣ ಶೆಟ್ಟಿ ಸಭಾಭವನದ ಮಿನಿ ಹಾಲ್ನಲ್ಲಿ ಆಯೋಜಿಸಲಾಯಿತು. ಕಾರ್ಯಕ್ರಮವನ್ನು ಉಡುಪಿ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನದ ಆಡಳಿತ ಮುಕ್ತೇಸರ ನಾಗೇಶ್ ಹೆಗ್ಡೆ ಉದ್ಘಾಟಿಸಿ ಶುಭ ಹಾರೈಸಿದರು. ಅಧ್ಯಕ್ಷತೆ ವಹಿಸಿದ್ದ ಬಡಗಬೆಟ್ಟು ಸೊಸೈಟಿ ಅಧ್ಯಕ್ಷ ಹಾಗೂ ಜಿಲ್ಲಾ ಸಹಕಾರ ಯೂನಿಯನ್ ಅಧ್ಯಕ್ಷ ಜಯಕರ್ ಶೆಟ್ಟಿ ಇಂದ್ರಾಳಿ ಮಾತನಾಡಿ, ಸಹಕಾರಿ ಸಂಘಗಳು ಕೇವಲ ಆರ್ಥಿಕ ವ್ಯವಹಾರಕ್ಕೆ ಸೀಮಿತವಾಗಿರದೆ ಜನರೊಂದಿಗೆ ಬೆರೆತು ಕಾರ್ಯಕ್ರಮಗಳನ್ನು ಮಾಡಬೇಕಾಗಿದೆ. ಜನರ ಸಂಕಷ್ಟದ ಸಂದರ್ಭದಲ್ಲಿ ಕೈ ಜೋಡಿಸಬೇಕು, ಪ್ರಕೃತಿಗೆ ಕೊಡುಗೆ ನೀಡಬೇಕು, ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು, ಶೈಕ್ಷಣಿಕ ಕ್ಷೇತ್ರಕ್ಕೆ ಸಹಕಾರ ನೀಡುವ ಕಾರ್ಯ ಮಾಡಬೇಕು ಎಂದರು. ಉಡುಪಿ ಪ್ರಸಾದ್ ನೇತ್ರಾಲಯದ ನೇತ್ರ ತಜ್ಞೆ ಡಾಕ್ಟರ್ ಮೇಘನಾ ಮಾತನಾಡಿ, ನಮ್ಮ ದೇಹದಲ್ಲಿ ಕಣ್ಣು ಪ್ರಮುಖ ಅಂಗ. ಅದರ ತಪಾಸಣೆಯನ್ನು ಎಲ್ಲ ವಯೋಮಾನದವರು ಕೂಡ ವರ್ಷಕ್ಕೆ ಒಮ್ಮೆ ಮಾಡಬೇಕು. ಇಲ್ಲದಿದ್ದರೆ ಸಮಸ್ಯೆಗಳಿಂದ ಶಾಶ್ವತ ದೃಷ್ಟಿ ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಇಂತಹ ಶಿಬಿರಗಳು ಸಾಕಷ್ಟು ಪ್ರಯೋಜನಕಾರಿಯಾಗಿದೆ. ನೇತ್ರದಾನ ಕೂಡ ಎಲ್ಲ ದಾನಗಳಂತೆ ಪ್ರಮುಖವಾದುದು. ಮರಣದ ನಂತರ ತಮ್ಮ ಕಣ್ಣನ್ನು ಬೇರೆಯವರಿಗೆ ನೀಡಿ ಅವರ ಬಾಳಿನಲ್ಲಿ ಬೆಳಕಾಗಬೇಕು ಎಂದರು. ಮುಖ್ಯ ಅತಿಥಿಗಳಾಗಿ ಉಡುಪಿಯ ಹಿರಿಯ ವಕೀಲ ಶಾಂತರಾಮ್ ಶೆಟ್ಟಿ, ಗುರು ನಿತ್ಯಾನಂದ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷ ಸುರೇಶ್ ಶೆಟ್ಟಿ, ಜಿಲ್ಲಾ ಸಹಕಾರ ಯೂನಿಯನ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅನುಷಾ ಕೋಟಿಯನ್ ಮಾತನಾಡಿದರು. ಉಡುಪಿ ಪ್ರಸಾದ್ ನೇತ್ರಾಲಯ, ನೇತ್ರ ಜ್ಯೋತಿ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಮೆಡಿಕ್ವೆಸ್ಟ್ ಹೆಲ್ತ್ ಕೇರ್ನ ಜಂಟಿ ಆಶ್ರಯದಲ್ಲಿ ನಡೆದ ಉಚಿತ ನೇತ್ರ ತಪಾಸಣೆ, ಉಚಿತ ಫಿಸಿಯೋಥೆರಪಿ ಹಾಗೂ ಉಚಿತ ರಕ್ತ ಸಕ್ಕರೆ ಅಂಶ ತಪಾಸಣೆ ಶಿಬಿರದಲ್ಲಿ ನೂರಾರು ಮಂದಿ ಪಾಲ್ಗೊಂಡಿದ್ದರು. ವೇದಿಕೆಯಲ್ಲಿ ಉಡುಪಿ ಬಂಟರ ಸಂಘದ ಅಧ್ಯಕ್ಷ ಪುರುಷೋತ್ತಮ್ ಪಿ ಶೆಟ್ಟಿ, ಬಡಗಬೆಟ್ಟು ಸೊಸೈಟಿಯ ಉಪಾಧ್ಯಕ್ಷ ಜಾರ್ಜ್ ಸ್ಯಾಮ್ಯುವೆಲ್, ನಿರ್ದೇಶಕರಾದ ಜಯಶೆಟ್ಟಿ, ಸದಾಶಿವ ನಾಯ್ಕ್, ವಿನಯ ಕುಮಾರ್, ಪದ್ಮನಾಭ ನಾಯಕ್, ಎಲ್ ಉಮಾನಾಥ್, ಸಹಾಯಕ ಪ್ರಧಾನ ವ್ಯವಸ್ಥಾಪಕ ಪ್ರವೀಣ್ ಕುಮಾರ್, ಪ್ರಧಾನ ವ್ಯವಸ್ಥಾಪಕ ರಾಜೇಶ್ ವಿ ಶೇರಿಗಾರ್, ಮಲ್ಪೆ ಶಾಖೆ ವ್ಯವಸ್ಥಾಪಕ ನವೀನ್ ಕುಮಾರ್ ಮೊದಲಾದವರು ಉಪಸ್ಥಿತರಿದ್ದರು. ಅಮ್ಮಣ್ಣಿ ರಾಮಣ್ಣ ಶೆಟ್ಟಿಯ ಸಭಾಭವನದ ಉಡುಪಿದರ ಮುಕ್ತೇಸರ ನಮ್ಮ ಸಂಘದ ಅಧ್ಯಕ್ಷರು, ಸಹಕಾರಿ ಯೂನಿಯನ್ನ ಅಧ್ಯಕ್ಷರು, ಉಡುಪಿ ಜಿಲ್ಲಾ ಸಹಕಾರ ಜಯಕರ್ ಶೆಟ್ಟಿ ಇದ್ದಾರೆ ಅವರ ಅತಿಥಿಯವರು ಸೇರಿಕೊಂಡು ದೀಪಗಳು ಉಚಿತ ಆರೋಗ್ಯ ಶಿಬಿರವನ್ನು ಉದ್ಘಾಟಿಸಿಕೊಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಮುಖ್ಯ ಅತಿಥಿ ನಮ್ಮ ಪ್ರಸಾದ್ ನೇತ್ರಾಲಯದ ನೇತೃತ್ವದ ಡಾಕ್ಟರ್ ಮೇಘನಾ, ರಾಜ್ಯ ಸಹಕಾರ ಮಹಾಮಂಡಳ ಉಡುಪಿ ಜಿಲ್ಲಾ ಸಹಕಾರ ಯೂನಿಯನ್ ಹಮ್ಮಿಕೊಂಡಿದ್ದು ಪ್ರಸಾದ್ ನೇತ್ರಾಲಯದ ಆಯ್ತಲ್ಲ. ಈಗ ಇಲ್ಲಿ ಬೀಳ್ತಾರೆ, ಮೈಕೈ ನೋವು ಇದೆ, ಇಲ್ಲಿ ಸ್ವಲ್ಪ ಇದು ಮಾಡ್ಬೋದು, ಗಂಟೆ ನೋವು, ಮೈಕೈ ನೋವು ಮಾಡ್ಬೋದು. ಕೇಂದ್ರ ಸರ್ಕಾರದ ಸಹಕಾರ ಸಚಿವಾಲಯ 5 ವರ್ಷ ಪೂರ್ಣಗೊಳಿಸಿರುವಂತಹ ಈ ಸಂದರ್ಭದಲ್ಲಿ ನಮ್ಮ ಸಂಘದ ವತಿಯಿಂದ ಪ್ರಸಾದ್ ನೇತ್ರಾಲಯ ಕೈ ಜೋಡಿಸಿ ಒಂದು ಕಠಿಣ ಬ್ಯಾಂಕಿಂಗ್ ವ್ಯವಸ್ಥೆಗಿಂತ ಜಾಸ್ತಿ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಅನೇಕ ಇಂತಹ ಕಾರ್ಯಕ್ರಮಗಳನ್ನು ಮಾಡುವುದು ನಮಗೆಲ್ಲರಿಗೂ ತಿಳಿದ ವಿಷಯ. ಇವತ್ತು ಅವರು ನೇತ್ರ ತಪಾಸಣೆ, ಉಚಿತ ಫಿಸಿಯೋಥೆರಪಿ ಶಿಬಿರ, ಉಚಿತ ರಕ್ತದ ಸಕ್ಕರೆ ಅಂಶ ತಪಾಸಣೆ ಈ ಶಿಬಿರವನ್ನು ಪ್ರಸಾದ್ ನೇತ್ರಾಲಯ, ನೇತ್ರ ಜ್ಯೋತಿ ಚಾರಿಟೇಬಲ್ ಟ್ರಸ್ಟ್ ಅವರ ಸಹಭಾಗಿತ್ವದಲ್ಲಿ ನಡೆಸುತ್ತಿರುವುದು ಬಹಳ ಸಂತೋಷದ ವಿಷಯ. ಇದರಿಂದ ಎಲ್ಲರೂ ಬೇಕಾದಂತಹ ಧೈರ್ಯವನ್ನು ಪಡೆದು ಎಲ್ಲರಿಗೂ ಇದರಿಂದ ಸಮಾರಂಭಗಳನ್ನು ಬಡಗಬೆಟ್ಟು ಸೊಸೈಟಿಯವರು ಆಗಾಗ್ಗೆ ನಡೆಸ್ತಾ ಇದ್ದಾಗ ಇವರು
ಶ್ರೀಯುತ ನಾಗೇಶ್ ಹೆಗ್ಡೆ ಎದುರಾಗಿ ಬ್ಯಾಂಕಿನಲ್ಲಿ ಈ ನ್ಯಾಷನಲೈಸ್ ಬ್ಯಾಂಕ್ ಅಥವಾ ಈ NBFC ಬ್ಯಾಂಕ್ ಏನುಂಟು ಅದಕ್ಕಿಂತ ಉತ್ತುಂಗವಾಗಿ ನಮ್ಮ ಬಡಗಬೆಟ್ಟು ಕೋಆಪರೇಟಿವ್ ಸೊಸೈಟಿ ಈಗ ಬೆಳೆದಿದೆ. ಅದು ಮತ್ತೂ ಬೆಳೆಯಲಿ, ಇಂತಹ ಸಮಾರಂಭಗಳನ್ನು ಹೆಚ್ಚೆಚ್ಚು ನಡೆಸಲಿ. ಬಡಗಬೆಟ್ಟು ಕೋಆಪರೇಟಿವ್ ಸೊಸೈಟಿ ಒಂದು ಸಹಕಾರ ಕ್ಷೇತ್ರದಲ್ಲಿಯೇ ಒಂದು ಬಹಳ ಒಂದು ಅವಿಸ್ಮರಣೀಯ ಅಂತ ಹೇಳಿದ್ರೆ ತಪ್ಪಾಗಿದ್ದಿಲ್ಲ. ಬಹಳ ಕೆಲಸವನ್ನು ಮಾಡಿದಂತಹ ಸಮಾಜ ಸೇವೆಗೆ ಕೆಲಸ ಮಾಡಿದಂತಹ ಒಂದು ಸಹಕಾರ ಸಂಸ್ಥೆ ತನ್ನ ಇತರ ಶತಮಾನೋತ್ಸವವನ್ನು ಆಚರಿಸುವ ಆ ಸಂದರ್ಭದಲ್ಲಿ ಕೂಡ ನೂರಾರು ಸಮಾಜ ಸೇವೆಯನ್ನು ಮಾಡಿ ನಮ್ಮ ಸಹಕಾರಿ ಕ್ಷೇತ್ರದಲ್ಲಿ ಒಂದು ಸಾಧನೆಯನ್ನು ಮಾಡಿ ತೋರಿಸಿದಂತೆ ಒಂದು ಸಹಕಾರಿ ಸಂಸ್ಥೆ ಅಂತ ಹೇಳಿದ್ರೆ ಅದು ಬಡಗಬೆಟ್ಟು ಕೋಆಪರೇಟಿವ್ ಸೊಸೈಟಿ. ಇದು ದೂರದ ದೃಷ್ಟಿ ದೋಷ ಇರುತ್ತೆ. ಅವರಲ್ಲಿ ವರ್ಷಕ್ಕೊಂದ್ಸತಿ ಪರೀಕ್ಷೆ ಮಾಡಿ ಸ್ಕೂಲ್ ಹೋಗೋ ಮಕ್ಕಳು ಎಸ್ಪೆಷಲಿ ಅವರೇ ಹೇಳಲ್ಲ, ಬೋರ್ಡ್ ಕಾಣ್ತಾ ಇಲ್ಲ, ನನಗೆ ಓದೋಕರೆ ಕಮ್ಮಿ ಕಾಣ್ತಾ ಇದೆ ಅಂತ. ಸೊ ಒಂದ್ಸತಿ ನಾನು ವರ್ಷಕ್ಕೊಂದ್ಸತಿ ಕಣ್ಣಿನ ಡಾಕ್ಟರ್ ತೋರಿಸಿದ್ರೆ ಅವರಲ್ಲಿ ಈ ತರ ಮಯೋಪಿಯಾ ಅನ್ನೋ ಸಮಸ್ಯೆ ಇದೆಯಾ, ಅಸ್ಟಿಗ್ಮ್ಯಾಟಿಸಮ್ ಅಂತ ಸಮಸ್ಯೆ ಇದೆಯಾ ಅಂತ ತಿಳ್ಕೊಬಹುದು, ಕನ್ನಡಕದ ಅವಶ್ಯಕತೆ ಇದೆಯಾ ಅಂತ ತಿಳ್ಕೊಬಹುದು. ಚಿಕ್ಕ ವಯಸ್ಸಲ್ಲೇ ಕನ್ನಡಕ ಇದ್ದು ಅದನ್ನ ನಾವು ಸರಿಪಡಿಸ್ಲಿಲ್ಲ ಅಂದ್ರೆ ದೃಷ್ಟಿ ದೋಷ ಪರ್ಮನೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಕನ್ನಡಕ ಹಾಕಿದ್ರೆ ಅವ್ರಿಗೆ ಪೂರ್ತಿ ದೃಷ್ಟಿ ಕಾಣುತ್ತೆ. ಸೊ ಚಿಕ್ಕ ವಯಸ್ಸಿಂದಾನೇ ಪೇರೆಂಟ್ಸ್ ಏನ್ ಹೇಳ್ತಾರೆ ಅದನ್ನ ಕಂಡುಹಿಡಿದು ಚೆಕ್ಅಪ್ ಮಾಡಬೇಕು ರೆಗ್ಯುಲರ್ ಆಗಿ. ಈಗಾಗಲೇ ಆಗಿದೆ. ಅನೇಕ ಸಹಕಾರಿ ಸಂಸ್ಥೆಗಳು ಪೆಟ್ರೋಲ್ ಬಂಕ್ಗಳನ್ನು ಮಾಡಿದ್ದಾರೆ. ಅನೇಕ ಸಹಕಾರಿ ಸಂಸ್ಥೆಗಳು ಈಗಾಗಲೇ ಗ್ಯಾಸ್ ಏಜೆನ್ಸಿ ಇಟ್ಟುಕೊಂಡಿದ್ದಾರೆ, ಮಾಲ್ಗಳನ್ನು ಮಾಡಿದ್ದಾರೆ, ಸಾರಿಗೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇವತ್ತು ಸಾಕಷ್ಟು ಶಾಲಾ ಕಾಲೇಜುಗಳು ವಿದ್ಯಾಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದ್ದಾರೆ, ಆಸ್ಪತ್ರೆಗಳನ್ನು ಸ್ಥಾಪನೆ ಮಾಡಿದ್ದಾರೆ, ಹಾಲ್ಗಳನ್ನು ಸ್ಥಾಪನೆ ಮಾಡಿದ್ದಾರೆ, ಮದುವೆ ಸಮಾರಂಭ ಮಂಟಪಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಇದೆಲ್ಲ ಜನರಿಗೆ ಉಪಯೋಗ ಆಗುವಂತಹ ವ್ಯವಸ್ಥೆಗಳು ಇವತ್ತು ಒಂದು ಸಹಕಾರಿ ಕ್ಷೇತ್ರದಿಂದಲೇ ಆಗಬೇಕೆಂದಂತ ಉದ್ದೇಶ ಇಟ್ಟುಕೊಂಡು ಪರಿವರ್ತನೆಗಳನ್ನು ಮಾಡ್ತಿದ್ದಾರೆ ಗೌರವಾನ್ವಿತರೆ. ಆ ನೆಲೆಯಲ್ಲಿ ಇವತ್ತು ಬಡಗಬೆಟ್ಟು ಕೋಆಪರೇಟಿವ್ ಸೊಸೈಟಿ ಬಗ್ಗೆ ನಾನು ಹೇಳಬೇಕಾಗಿದೆ. ಯಾಕಂದ್ರೆ ಶತಮಾನದ ಇತಿಹಾಸವನ್ನು ಕಂಡ ಸಂಸ್ಥೆ ಕೇವಲ 1987 83ರಿಂದ ಕೇವಲ 4,000 ರೂಪಾಯಿ ಠೇವಣಿ ಇದ್ದ ಸಂಸ್ಥೆ ನಿನ್ನೆ ದಿನ ಬಡಗಬೆಟ್ಟು ಕೋಆಪರೇಟಿವ್ ಸೊಸೈಟಿಯ ಠೇವಣಿ 690 ಕೋಟಿ ರೂಪಾಯಿ ಠೇವಣಿಯನ್ನು ಸಂಗ್ರಹಿಸಿದ್ದೇವೆ. ಅದಕ್ಕೆ ಪೂರಕವಾಗಿ ಸಾಲ ನೀಡುತ್ತೇವೆ. ನಾನು ಯಾಕೆ ಹೇಳ್ತೇನೆ, ಒಂದು ವರ್ಷಕ್ಕೆ ಸುಮಾರು 5,000 ಕೋಟಿ ರೂಪಾಯಿ ವ್ಯವಹಾರ ಮಾಡ್ತಾ ಇದ್ದೇವೆ. ಜನರೊಂದಿಗೆ ನಾವಿದ್ದೇವೆ, ಜನರ ಸಂಕಷ್ಟದೊಂದಿಗೆ ನಾವಿದ್ದೇವೆ.